ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ಪೆಟ್ರೋಲ್ ಬಂಕಿನ ಸ್ಟಾರ್ಟ್ ಆಗ್ತಾ ಇದೆ ವಿಡಿಯೋ ಅಂತ ನೋಡ್ತಾ ಇದ್ದೀರಾ. ಜಿಮ್ಗೆ ರೆಡಿ ಆಗಿ ಹೋಗ್ತಾ ಇದೀವಿ ಗೈಸ್. ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಂಡ್ ಇವತ್ತು ವೆದರ್ ಹಿಂಗಿದೆ ಗೊತ್ತಾ, ಫುಲ್ ಚಳಿ ಚಳಿ. ಅಪ್ಪ ನೋಡಿ, ನಾನು ಇದೆಲ್ಲ ಎತ್ಕೊಂಡು ಬಂದ್ಬಿಟ್ಟಿದ್ದೀನಿ. ಬಟ್ ಇದೆಲ್ಲ ಎತ್ಕೊಂಡು ನಮ್ಮೂರು ದಾಟಿದ ಮೇಲೆ ಸೂರ್ಯ ಬಂದಿದೆ. ಓಕೆ ಗೈಸ್, ಹೋಗಿ ಆಮೇಲೆ ಸಿಗ್ತೀನಿ. ಜಿಮ್ಗೆ ಬಾಳೆಹಣ್ಣು ತಿನ್ಕೊಂಡು ಹೋಗ್ತಾ ಇದೀವಿ. ಹಾಯ್, ಇವತ್ತು ಬೆಳಗ್ಗೆ ಜಿಮ್ಗೆ ಹೋಗಿ ಬಂದಿದ್ದು. ಅದಾದ್ಮೇಲೆ ಊಟ ಮಾಡಿ ಅಂದ್ರೆ ಬ್ರೇಕ್ಫಾಸ್ಟ್ ಮಾಡಿ ಮಲ್ದೋಳು. ಇವಾಗ ಎದ್ದಿದ್ದೀನಿ. ಇವಾಗ ಟೈಮ್ ಬಂದು 3 ಗಂಟೆ. ಇವತ್ತು ಯಾಕೋ ಸ್ವಲ್ಪ ಜಾಸ್ತಿನೇ ಸುಸ್ತಾಗ್ತಿತ್ತು. ಸೊ ಹಾಗಾಗಿ ಆ್ಯಂಡ್ ವೆದರ್ ಕೂಡ ನಿದ್ದೆ ಮಾಡು ಅಂತ ಹೇಳ್ತಾ ಇತ್ತು. ಸೊ ಹಾಗಾಗಿ ಮಲ್ಕೊಂಡೆ. ಒಂದೊಳ್ಳೆ ನಿದ್ದೆ ಮಾಡಿ ಇವಾಗ ಮೈಂಡ್ ಆಗಲಿ ಬಾಡಿ ಆಗಲಿ ಎಲ್ಲ ಒಂಥರ ರಿಲ್ಯಾಕ್ಸ್ ಅನಿಸ್ತಿದೆ. ಇವತ್ತು ಬೆಳಗ್ಗೆಯಿಂದ ನಾನು ಏನೂ ಮಾಡಿಲ್ಲ. ಆ್ಯಂಡ್ ಇವತ್ತಿಗೆ ನನ್ನ ಡೈಲಿ ವ್ಲಾಗ್ ಸ್ಟಾರ್ಟ್ ಆಗಿ 1 ಮಂತ್ ಆಗ್ತಿದೆ. ಸೊ 1 ಮಂತ್ ಆಗ್ತಿದೆ. ಇವತ್ತು ನಾನು ವಿಡಿಯೋನ ಸ್ಕಿಪ್ ಮಾಡೋದು ಅಥವಾ ನನ್ಗೆ ಇವತ್ತಂತಾನೆ ಅಲ್ಲ, ನನಗೆ ಗೊತ್ತಿಲ್ಲ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ, ಅಷ್ಟು ತಿಂಗಳು, ಅಷ್ಟು ವರ್ಷ ನಾನು ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವತ್ತಿಗೂ ನಾನು ಸ್ಟಾಪ್ ಮಾಡಬಾರ್ದು. ಅದು ಸಿಲ್ಲಿ ರೀಸನ್ಸಿಗಂತೂ ನೋ ಅಂತ ಅಂದ್ಬಿಟ್ಟು ಇವತ್ತು ಏನು ಮಾಡೋದು, ಬೆಳಗ್ಗೆಯಿಂದ ಏನೂ ಶೂಟ್ ಮಾಡಿಲ್ಲ ಆ್ಯಂಡ್ ಐಡಿಯಾನೂ ಇಲ್ಲ ಇವಾಗ ಏನು ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ಹೆಂಗಿದ್ರು ಇವತ್ತಿಗೆ ನನ್ನ 1 ಮಂತ್ ಕಂಪ್ಲೀಟ್ ಆಗಿದೆ. 1 ಮಂತ್ ಜರ್ನಿ. 1 ಮಂತ್ ಇಸ್ ನಾಟ್ ಈಸಿ ಗೈಸ್, ಓಕೆನಾ? ಸೊ ಅದ್ರ ಬಗ್ಗೆ ನಾನು ಮಾತಾಡೋಣ ಅಂದ್ಬಿಟ್ಟು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ವೆಲ್ಕಮ್. 4 ಕ್ವೆಶನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋ ಅಲ್ಲಿ. ಆ್ಯಂಡ್ ಆಲ್ಸೋ ನಾನು ಕೊಡೋ ಆನ್ಸರ್ಸ್ ಜೆನ್ಯೂನ್. ಯಾಕೆ ಅಂತಂದರೆ ಯಾವುದೇ ರೀತಿಯಾದಂಥ ಪ್ಲ್ಯಾನ್ಡ್ ಅಥವಾ ಪ್ರಿಪೇರ್ಡ್ ಆನ್ಸರ್ಸ್ನ ನಾನು ಕೊಡೋದಿಲ್ಲ. ಬಿಕಾಸ್ ಇದು ಸಡನ್ನಾಗಿ ನಾನು ಏನು ಮಾಡಬೇಕು ಇವತ್ತು ಅಂತ ಗೊತ್ತಾಗ್ಲಿಲ್ಲ. ಆ್ಯಂಡ್ ಐ ಜಸ್ಟ್ ಥಾಟ್ ಬಂತು ನನಗೆ, ಇವತ್ತು 1 ಮಂತ್ ಕಂಪ್ಲೀಟ್ ಆಯ್ತಲ್ವಾ, ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕೋಣ ಅಂತ. ಆ್ಯಕ್ಚುಲಿ ಇವತ್ತಿನ ದಿನಕ್ಕೆ ಪ್ಲ್ಯಾನ್ಸೇ ಬೇರೆ ಇತ್ತು. ಬಟ್ ತಾವೊಂದು ಬಗೆದರೆ ದೈವ ಒಂದು ಬಗೆಬೋದು ನಿಜ ಅಂತ ಮೆಸೇಜ್ ಬಂತು. ಸೊ ಇದನ್ನೆಲ್ಲ ನಂಬ್ತೀರಾ ನೀವು? ಇವಾಗ ನಾವೇನೋ ಮಾತಾಡ್ತಾ ಇರ್ತೀವಿ, ಅದು ಮೆಸೇಜ್ ಬಂದರೆ, ಕಾಲ್ ಬಂದರೆ ಅಥವಾ ಕರೆಂಟ್ ಬಂದರೆ ಇದನ್ನೆಲ್ಲ ಇದು ನಿಜ ಆಗುತ್ತೆ ಅಂತ ಹೇಳ್ತಾರಲ್ಲ, ನಂಬ್ತೀರಾ ಗೈಸ್? ಫಸ್ಟ್ ಕ್ವೆಶನ್, ವಾಟ್ ಯು ಲರ್ನ್ಡ್ ಇನ್ 30 days? ಸೊ ನನ್ನ ಡೈಲಿ ವ್ಲಾಗ್ ಸ್ಟಾರ್ಟ್ ಆಗಿ 30 days ಕಂಪ್ಲೀಟ್ ಆಗಿದೆ. ಈ ಒಂದು 30 days ಅಲ್ಲಿ ನಾನು ಏನು ಕಲ್ತಿದ್ದೀನಿ ಅಂತ ಅಂದರೆ, ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನ ಕಲ್ತಿದ್ದೀನಿ. ನೀವು ಸುಮಾರು ಜನ ಯೂಟ್ಯೂಬರ್ಸ್, ಇನ್ಫ್ಲೂಯೆನ್ಸರ್ಸ್, ಕಾಂಟೆಂಟ್ ಕ್ರಿಯೇಟರ್ಸ್ ಇವರೆಲ್ಲರೂ ಹೇಳೋದೇನು ಅಂತ ಅಂದರೆ, ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಹೌದು, ಕನ್ಸಿಸ್ಟೆನ್ಸಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇವಾಗ ನಾನು 30 daysಗೆ 30 ವ್ಲಾಗ್ಸ್ ಮಾಡಿ ಹಾಕಿದ್ದೀನಿ. ದಟ್ ಡಸಂಟ್ ಮೀನ್ ದಟ್ ನನಗೆ ಸಿಕ್ಕಾಪಟ್ಟೆ ಜನ ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ಟಿದ್ದಾರೆ. ಈ ಒಂದು 30 days ಅಲ್ಲಿ ಸಿಕ್ಕಾಪಟ್ಟೆ ಜನ ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ಟಿದ್ದಾರೆ, ತುಂಬ ವ್ಯೂಸ್ ಬರ್ತಿದೆ, ತುಂಬ ಕಮೆಂಟ್ಸ್ ಬರ್ತಾ ಇದೆ. ನೋ, ಇಲ್ಲ. ಬಟ್ ನಾವು ಡೇ 1 ಡೇ 2ಗೆನೆ ಇವಾಗ ನಾನು ಫಾರ್ ಎಕ್ಸಾಂಪಲ್ ಡೇ 1 ಡೇ 2 ಅಥವಾ 1 ವಾರ ಡೈಲಿ ವ್ಲಾಗ್ಸ್ ಮಾಡಿ ಏನಪ್ಪ ಒಬ್ರು ಸಬ್ಸ್ಕ್ರೈಬರ್ಸ್ ಬಂದಿಲ್ಲ 1 ವಾರಕ್ಕೆ ಅಂತ ನಾನು ಕ್ವಿಟ್ ಮಾಡ್ಬೋದಿತ್ತಲ್ವಾ. ಬಟ್ ಐ ಡಿಂಟ್ ಡೂ.
ಸೊ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ವಿಷಯದಲ್ಲೇ ಅಂತ ಅಲ್ಲ, ತುಂಬಾ ವಿಷಯಗಳಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ಡೈಲಿ ವ್ಲಾಗ್ ಸ್ಟಾರ್ಟ್ ಆದಾಗಿಂದ ನನ್ನ ಲೈಫಲ್ಲಿ ಏನೇನು ಚೇಂಜ್ ಆಗಿದೆ ಅನ್ನೋದನ್ನ ಹೇಳ್ತೀನಿ. ಬೆಳಗ್ಗೆ ಏಳೋದು. ಸೊ ಐ ಆಮ್ ಎ ಸ್ಲೀಪಿ ಗರ್ಲ್. ಓಕೆನಾ, ನಾನು 10 ಗಂಟೆ 11 ಗಂಟೆವರೆಗೂ ಬೇಕಾದ್ರೂ ಮಲ್ಕೊಂಡಿರ್ತೀನಿ. ಬಟ್ ಈ ಒಂದು ಡೈಲಿ ವ್ಲಾಗ್ ಸ್ಟಾರ್ಟ್ ಆದ್ಮೇಲೆ ನಾನು ಮ್ಯಾಕ್ಸಿಮಮ್ 7 o'clock ಅದ್ರ ಮೇಲೆ ನಾನು ಮಲ್ಕೋತಾ ಇಲ್ಲ. ಬಿಕಾಸ್ ಜಿಮ್ಗೆ ಹೋಗ್ಬೇಕು. ಆ್ಯಂಡ್ ಜಿಮ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೈ ಲೈಫ್. ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್, ಸಿಕ್ಕಾಪಟ್ಟೆ ಬಾಡಿ ಪೇಯ್ನ್, ಆಮೇಲೆ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ. ಅದೇ ನಾನು ಜಿಮ್ಗೆ ಹೋಗಿ ಬಂದ್ರೆ ನನಗೆ ಬಾಡಿ ಪೇಯ್ನ್ ಆಫ್ಕೋರ್ಸ್ ಇರುತ್ತೆ. ಅಂದ್ರೆ ನಾವು ಏನ್ ವರ್ಕೌಟ್ ಮಾಡಿರ್ತೀವಿ ಅದಕ್ಕೆ ನಮಗೆ ಬಾಡಿ ಪೇಯ್ನ್ ಬರುತ್ತೆ. ಅದು ಬಿಟ್ರೆ ನಮ್ಗೆ ಬ್ಯಾಕ್ ಪೇಯ್ನ್ ಆಗಿರ್ಬೋದು, ಬಾಡಿ ಪೇಯ್ನ್, ಆಮೇಲೆ ನಂಗೆ ಬೆಳಗ್ಗೆ ಎದ್ದು ನಾವು ಏನ್ ಜಿಮ್ಗೆ ಹೋಗಿ ಬರ್ತೀವಲ್ಲ, ಅದ್ ನಂಗೆ ಅದೊಂಥರ ಥೆರಪಿ ತರ. ಬಿಕಾಸ್ ಆ ಗ್ರೀನರಿ ಮಧ್ಯೆ ಹೋಗಿ ಬರೋದಿದೆಯಲ್ಲ, ಇಟ್ಸ್ ಅ ಥೆರಪಿ ಫಾರ್ ಮೀ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಹೋಗಿ ಬಂದಾಗ ಆ ಥರ ಒಂದು ವಾತಾವರಣದಲ್ಲಿ ನಮ್ಮ ಇಡೀ ದಿನ ಚೆನ್ನಾಗಿರುತ್ತೆ. ಆ್ಯಂಡ್ ಊಟ ಅಂತ ಬಂದಾಗ್ಲೂ ಅಷ್ಟೇ ತುಂಬ ಚೇಂಜಸ್ ಆಗಿದೆ ನನಗೆ ಡೈಲಿ ವ್ಲಾಗ್ ಸ್ಟಾರ್ಟ್ ಆದಮೇಲೆ. ಆ್ಯಂಡ್ ಇಷ್ಟೆಲ್ಲ ಚೇಂಜ್ ಆಗಿದೆ ಗೈಸ್ 1 monthಲ್ಲಿ, ಜಸ್ಟ್ 1 monthಲ್ಲಿ 30 daysಲ್ಲಿ ನನಗೆ ಇಷ್ಟೆಲ್ಲ ಚೇಂಜಸ್ ಆಗಿದೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದಾದ್ಮೇಲೆ. ಕನ್ಸಿಸ್ಟೆನ್ಸಿ ಒಂದು, ಆ್ಯಂಡ್ ಈ ಥರ ಒಳ್ಳೆ ಹ್ಯಾಬಿಟ್ಸ್ ಎಲ್ಲ ನನ್ನಲ್ಲಿ ರೂಢಿ ಆಗಿದೆಲ್ಲ. ಸೊ ಇದಕ್ಕೆ ನಾನು ನನಗೆ ಥ್ಯಾಂಕ್ ಯು ಹೇಳ್ಕೊತೀನಿ. ಬಿಕಾಸ್ ಐ ಮೇಡ್ ಅ ಡಿಸಿಷನ್ ದಟ್ ಓಕೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ ಕ್ವೆಶನ್ಗೆ ಇದು ನನ್ನ ಆನ್ಸರ್. ಇಷ್ಟು ದೊಡ್ಡ ಆನ್ಸರ್ ನಂದು. ಓಕೆ, ನಾ ಸೆಕೆಂಡ್ ಕ್ವೆಶನ್ ಏನಪ್ಪಾ ಅಂತಂದ್ರೆ ದ ಟಫೆಸ್ಟ್ ಡೇ ಅಂದ್ರೆ ನಂಗೆ ಏನ್ ಪೀರಿಯಡ್ಸ್ ಆಗ್ತಿವಲ್ಲ, ಅಂಡ್ ಆಲ್ಸೋ ಆ 2-3 daysಲ್ಲಿ ಜಿಮ್ಗೆ ಹೋಗಲ್ಲ, ಊಟ ಮಾಡಕ್ಕಾಗಲ್ಲ. ಸೊ ಡೈಲಿ ವ್ಲಾಗ್ಸ್ಗೂ ಅಷ್ಟೇ ನಾನು ಬೆಡ್ ಮೇಲೆನೆ ಬಿತ್ಕೊಂಡಿರ್ತೀನಿ. ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ ಆ ಒಂದು ಟೈಮಲ್ಲಿ. ಸೊ ಆ ಒಂದು ಪೀರಿಯಡ್ ಏನಿದೆ ಅಲ್ಲ, ಸೊ ಅದು ನಂಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ದಿಸ್ ಇಸ್ ಮೈ ಆನ್ಸರ್ ಟು ಸೆಕೆಂಡ್ ಕ್ವೆಶನ್. ಥರ್ಡ್ ಕ್ವೆಶನ್ ಏನಪ್ಪಾ ಅಂತಂದ್ರೆ ಯುವರ್ ಫೇವ್ರೆಟ್ ವ್ಲಾಗ್. ಸೊ ಈ 30 days ಬಿಟ್ಟು ತುಂಬಾ ವ್ಲಾಗ್ಸ್ ಇದೆ. ಬಟ್ ನಾನು ಈ 30 daysಲ್ಲಿ ಹೇಳ್ಬೇಕು ಅಂತ ಅಂದ್ರೆ ನಾವು ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಲ್ಲ, ಸೊ ಕಲರ್ ಗಿಫ್ಟ್ ಎಕ್ಸ್ಚೇಂಜ್. ಸೊ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ಒಂದು 30 daysಲ್ಲಿ ಮಾಡಿರೋ ವ್ಲಾಗ್ಸ್ ಅಲ್ಲಿ ಅದು ನಂಗೆ ಇಷ್ಟ. ಓಕೆನಾ. ಅಂಡ್ ವೆದರ್ ಯು ವಿಲ್ ಕಂಟಿನ್ಯೂ ಡೈಲಿ ವ್ಲಾಗಿಂಗ್, ಇದು 4th ಕ್ವೆಶನ್. ನಾನು ಡೈಲಿ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಾ ಇಲ್ವಾ ಅನ್ನೋದು. ಆಫ್ ಕೋರ್ಸ್ ಐ ವಿಲ್ ಕಂಟಿನ್ಯೂ. ಈ ಒಂದು ಡಿಸಿಷನ್ನ ನಾನು ತುಂಬಾ ಯೋಚನೆ ಮಾಡಿನೇ ತಗೊಂಡಿದ್ದು. ಬಿಕಾಸ್ ಡೈಲಿ ವ್ಲಾಗ್ ಇಟ್ಸ್ ನಾಟ್ ಎಟ್ ಆಲ್ ಈಸಿ. ನಾವೆಲ್ಲೂ ದಿನಾಗ್ಲೂ ಫಂಕ್ಷನ್ಸ್ಗೆ ಹೋಗಲ್ಲ, ದಿನಾಗ್ಲೂ ಶಾಪಿಂಗ್ ಹೋಗಲ್ಲ, ಅಥವಾ ದಿನಾಗ್ಲೂ ಏನೋ ಒಂದು ಫ್ಯಾನ್ಸಿ ಥಿಂಗ್ ನಡೆಯೋದಿಲ್ಲ ನನ್ನ ಲೈಫಲ್ಲಿ. ಸೊ ಡೈಲಿ ವ್ಲಾಗ್ಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದು ನಿಜ. ಬಟ್ ಡೈಲಿ ನೀನು ಏನು ಹಾಕ್ತೀಯ ವಿಡಿಯೋ ಅಲ್ಲಿ ಅಲ್ವಾ? ಬಟ್ ಹೇಗೋ 1 month ಕಂಪ್ಲೀಟ್ ಆಗಿದೆ. ಆ್ಯಂಡ್ ಐ ಆಮ್ ಹ್ಯಾಪಿ. ನನ್ನ ವಿಡಿಯೋಸ್ ನಾನು ನೋಡಿದಾಗ ನನಗೆ ಖುಷಿ ಆಗುತ್ತೆ. ಆ್ಯಂಡ್ ಎಲ್ಲೂ ಬೋರಿಂಗ್ ಅಂತ ಅನ್ಸೋದಿಲ್ಲ. ಸೊ 30 days ಕಂಪ್ಲೀಟ್ ಆಗಿದೆ. ಈ ಒಂದು ಕ್ವೆಶನ್ಗೆ ಆಫ್ ಕೋರ್ಸ್ ಐ ವಿಲ್ ಕಂಟಿನ್ಯೂ. ಯಾಕೆ ಅಂತಂದ್ರೆ ನನ್ನ ಗೋಲೇ ಅದು. ಡೈಲಿ ವ್ಲಾಗ್ಸ್ ಅಂದ ತಕ್ಷಣ ಗೈಸ್ ನೋಡಿ, ಈಗ 1 year 365 days ಮಾಡಿಬಿಟ್ಟು ಸುಮ್ಮನಾಗೋದು ಇಲ್ಲ. ನನಗೆ ನನ್ನ ಟಾರ್ಗೆಟ್ ಇಟ್ಕೊಂಡಿಲ್ಲ. ನಾನು ಇಷ್ಟೇ ದಿನ ಮಾಡಬೇಕು, ಇಷ್ಟೇ ತಿಂಗಳು ಮಾಡಬೇಕು, ಇಷ್ಟೇ ವರ್ಷ ಮಾಡಬೇಕು ಅಂತ. ನನ್ನ ಕೈಯಲ್ಲಿ ಎಷ್ಟು ದಿನ ಆಗುತ್ತೋ, ಎಷ್ಟು ತಿಂಗಳಾಗುತ್ತೋ, ಎಷ್ಟು ವರ್ಷ ಆಗುತ್ತೋ, ಸೊ ಅಷ್ಟು ವರ್ಷನೂ ನಾನು ಡೈಲಿ ವ್ಲಾಗ್ಸ್ ಕಂಟಿನ್ಯೂ ಮಾಡೋದಕ್ಕೆ ಪ್ರಯತ್ನ 101% ಪಡ್ತೀನಿ. ನನ್ನ ಪ್ರಯತ್ನ ಮೀರಿ ನಾನು ಸ್ಟಾಪ್ ಮಾಡಬೇಕಾದ್ರೆ ನನಗೆ ಗೊತ್ತಿಲ್ಲ. ಸೊ ಫೈನಲಿ 30 days ಕಂಪ್ಲೀಟ್ ಆಗಿದೆ. 1 month ಕಂಪ್ಲೀಟ್ ಆಗಿದೆ. 1 month 1 year ಆಗಲಿ, 1 year 10 years ಆಗಲಿ ಅಂತ ನನಗೆ ನಾನೇ ವಿಶ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ವಿಶ್ ಮಾಡಿ. ಓಕೆನಾ? ಐ ವಿಲ್ ಡೆಫಿನೆಟ್ಲಿ ಫೀಲ್ ಹ್ಯಾಪಿ ನಿಮ್ಮ ಕಮೆಂಟ್ಸ್ ಅಲ್ಲಿ ನನಗೆ ವಿಶ್ ಮಾಡಿದ್ರೆ. ಆ್ಯಂಡ್ ಆಲ್ಸೋ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಓಕೆ ಗೈಸ್, ಇವಾಗ ಐ ಥಿಂಕ್ ಈ ಒಂದು ವಿಡಿಯೋ ಬೋರಿಂಗ್ ಆಗಿರಲಿಲ್ಲ. ಆ್ಯಂಡ್ ಗೈಸ್, ನನ್ನ ವಿಡಿಯೋ ಅಲ್ಲಿ ನಾನು ತುಂಬ ಯೂಸ್ ಮಾಡೋ ವರ್ಡ್ಸ್ ಯಾವುದು ಗೊತ್ತಾ?
ಆ್ಯಂಡ್ ಸೊ ಓಕೆನಾ ಗೈಸ್, ಸದ್ಯಕ್ಕೆ ನಂಗೆ ಇದು 4 ನೆನಪಾಗ್ತಾ ಇರೋದು. ಸೊ ಆ್ಯಂಡ್ ಮಾತ್ರ ಮಾತಿಗೂ ಯೂಸ್ ಮಾಡ್ತೀನಿ. ನಾನು ಅನ್ಕೋತೀನಿ ಅದನ್ನ ಓಕೆ ಸ್ವಲ್ಪ ಕಂಟ್ರೋಲ್ ಮಾಡೋಣ, ಯೂಸ್ ಮಾಡೋದು ಬೇಡ ಅಂತ, ಬಟ್ ಔಟ್ ಆಫ್ ಮೈ ಕಂಟ್ರೋಲ್. ಆ್ಯಂಡ್ ಓಕೆ ಗೈಸ್, ಇವಾಗ ಈ ವಿಡಿಯೋ ಮುಗಿಸೋ ಟೈಮ್. ಸೊ ನಿಮ್ಗೆಲ್ಲರಿಗೂ ಟಟಾ ಬಾಯ್ ಹೇಳೋ ಟೈಮ್. ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ, ಓಕೆನಾ? ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಟ್ಸ್ ಆಫ್ ಲವ್. ಬಾಯ್.